ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂಬ ಕೂಗು ಹೆಚ್ಚಾಗ್ತಾ ಇದೆ. ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಈ ಬೇಡಿಕೆಯನ್ನ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. 2021ರ ಉಪಚುನಾವಣೆ ಹಾಗೂ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಜಯಗಳಿಸಿರುವ ಶಾಸಕ ಶ್ರೀನಿವಾಸ್ ಮಾನೆ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಮುಖಂಡರು ಒತ್ತಾಯಿಸಿದ್ದಾರೆ. ಪಕ್ಷ ಸಂಘಟನೆ ನಿರಂತರವಾಗಿ ಶ್ರಮಿಸಿರುವ ನಾಯಕರಿಗೆ ಅವಕಾಶ ನೀಡದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆಯ ವೇಳೆ ಮುಖಂಡರು ಶಾಸಕರ ಭಾವಚಿತ್ರ ಹಿಡಿದು ಘೋಷಣೆಗಳನ್ನು ಕೂಗಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮ್ಮ ಮನವಿಗೆ ಸ್ಪಂದಿಸಿ ಮಾನೆಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಕಿಸಾನ್ ಘಟಕದ ಜಿಲ್ಲಾಧ್ಯಕ್ಷ ಸಿಕಂದರ್ ಬಾಲಿಕಾರ್ ಸೇರಿದಂತೆ ಹಲವು ಮುಸ್ಲಿಂ ಸಮುದಾಯದ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದು, ಒಟ್ಟಾರೆ ಸಚಿವ ಸಂಪುಟ ವಿಸ್ತರಣೆ ಚರ್ಚೆಗಳ ನಡುವೆ ಹಾನಗಲ್ನಲ್ಲಿ ಮಾನೆ ಪರ ಕೂಗು ರಾಜಕೀಯ ವಲಯದಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ನಮಗೆ ಹಾನಗಲ್ ತಾಲೂಕಿಗೆ ಸಚಿವ ಸ್ಥಾನ ಯಾಕೆ ಬೇಕಪ್ಪ ಅಂದ್ರೆ ತಳಮಟ್ಟದೊಳಗೆ ಮೊದಲು ಬೂತ್ ಕಮಿಟಿ ಏನು ಅನ್ನೋದು ಇಲ್ಲಿ ಗೊತ್ತಿದ್ದಿಲ್ಲ. ನಮ್ಮ ಶಾಸಕರಾದ ಶ್ರೀನಿವಾಸ್ ಮಾನೆ ಸರ್ ಬಂದ ಬಳಕ ಇಲ್ಲಿ ಬೂತ್ ಮಟ್ಟದಿಂದ ತಳದಿಂದನೂ ಬೂತ್ ಮಟ್ಟದ ಈ ಲೆವೆಲ್ಗೆ ಬಂದಿದ್ದೀವಿ. ಅಂದ್ರೆ 2021ರಾಗ ಉಪಚುನಾವಣೆ ಒಳಗೆ ಇಡೀ ಕರ್ನಾಟಕ ಅಲ್ಲ, ಬೇರೆ ರಾಜ್ಯಗಳಿಗೂ ಗೊತ್ತಿದ್ದು, ಬಟ್ ಕಣ್ಣು ಮಾತ್ರ ಹಾನಗಲ್ ತಾಲೂಕು ಒಳಗೆ ಇತ್ತು. ಆದ ಕಾರಣ ಅವರು BJP ಸರ್ಕಾರ ಇದ್ದಾಗ ಕೂಡ ನಮ್ಮಲ್ಲಿ ಶ್ರೀನಿವಾಸ್ ಮಾನೆ ಸರ್ ವಿನ್ ಆಗಿದ್ದಾರೆ. 2021ಕ್ಕೆ ನಮ್ಮ ಹಾನಗಲ್ಲಿನ ಶ್ರೀನಿವಾಸ್ ಮಾನೆಯವರು ಶಾಸಕರು 2021ಕ್ಕೆ ಗೆದ್ದು ಬಂದರು. ಆಮೇಲೆ ಎಲ್ಲ ಅವಾಗ BJP ಗೌರ್ಮೆಂಟ್ ಇತ್ತು. ಆವಾಗ ನಮ್ಮ ಹಾನಗಲ್ ಶಾಸಕರು ಫಸ್ಟ್ ನಮ್ಮ ಕರ್ನಾಟಕದಾಗ ಗೆದ್ದು ಬಂದಂದ್ರೆ ಶ್ರೀನಿವಾಸ್ ಮಾನೆಯವರು. ಎಲ್ಲ ಕರ್ನಾಟಕದಾಗ ಯಾರಪ್ಪ ಗೆದ್ದು ಬಂದ್ರೆ ಶ್ರೀನಿವಾಸ್ ಮಾನೆಯವರು ಅಂತೇಳಿ ಎಲ್ಲ ಕರ್ನಾಟಕದಾಗ ಅವರು ಗುರುತಿಸ್ಕೊಂಡಾರ. ಆದ ಕಾರಣ ನಮ್ಮ ಹಾನಗಲ್ನಾಗ ಫುಲ್ ಲೀಡಾಗಿ ಗೆದ್ದು ಫಸ್ಟ್ ಟೈಮ್ ಅವರು ಕಾಂಗ್ರೆಸ್ಸಿಂದ ಬಂದಿದ್ದಾರೆ. ಆಮೇಲೆ ಸೆಕೆಂಡ್ ಟೈಮು ಬಂದಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಫಸ್ಟ್ ಲಿಸ್ಟ್ನಾಗ ನಾವು ಬರ್ತೀವಿ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಬರಲಿಲ್ಲ. ನಮ್ಮ ಕಾರ್ಯಕರ್ತರು ಭಾಳ ಕೋಪಗೊಂಡಿದ್ರು. ಆದ ಕಾರಣ ನಾವು ಈ ಸೆಕೆಂಡ್ ಲಿಸ್ಟ್ನಾಗ ಬರ್ತೈತಿ ಅಂಥೇಳಿ ನಾವೆಲ್ಲ ಕಾರ್ಯಕರ್ತರಿಗೆ ಸ್ವಲ್ಪ ಸಮಾಧಾನ ಮಾಡೀವಿ. ಸೆಕೆಂಡ್ ಲಿಸ್ಟ್ನಾಗಂತೂ 100% ಬರ್ತೈತಿ ಅಂತೇಳಿ ನಮ್ಗೆ ಅನಿಸಿಕೆ ಐತಿ. ಆಮೇಲೆ ಕೊಡ್ತಾರೆ, ಆಮೇಲೆ ಹೈಕಮಾಂಡು ಕೊಡ್ತಾರೆ, ಆಮೇಲೆ ನಮ್ಮ DK ಶಿವಕುಮಾರ್ ಅವರು ಕೊಡ್ತಾರೆ ಅಂತೇಳಿ ನಮ್ಮ ಅನಿಸಿಕೆ ಐತಿ, ಭರವಸೆ ಐತಿ. ಆಮೇಲೆ ನಾವು ಏನಾರ ಬೈ ಚಾನ್ಸ್ ಕೊಡಲಿಲ್ಲ ಅಂದ್ರೆ ನಾವು ಕಾರ್ಯಕರ್ತರು ಉಗ್ರವಾದ ಹೋರಾಟನೂ ಮಾಡ್ತೀವಿ. ಆಮೇಲೆ ಈ ಸಂದೇಶವನ್ನು ನಾವು ಹೈಕಮಾಂಡ್ಗೂ ಕೊಡ್ತೀವಿ, ನಮ್ಮ DK ಶಿವಕುಮಾರ್ ಅವ್ರಿಗೂ ಕೊಡ್ತೀವಿ.